50-60 ಅಡಿ ಅಷ್ಟೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು 100 ಅಂತ ಹೇಳ್ತಾ ಇದ್ದಾರೆ. ಮಾಸ್ತಿಗುಡಿ ದುರಂತದಲ್ಲಿ ತೀರ್ಕೊಂಡಂತಹ ಉದಯ್ ಅವರ ಕುಟುಂಬ ಏನು ಮಾಡ್ತಿದ್ದಾರೆ 9 ವರ್ಷದ ನಂತರ? ಮೂರನೇ ಮಗ. ಎಷ್ಟು ವಯಸ್ಸು ಅವ್ರು ತೀರ್ಕೊಂಡಾಗ? 32. ನಾನು ಅವತ್ತು ಹೆಣ್ಣು ನೋಡೋಕೆ ಹೋಗಿದ್ದೆ. ಯಾರಿಗೆ? ಅವನಿಗೇನೆ. ಅಲ್ಲಿಗೇನೆ ಮೆಸೇಜ್ ಬಂತು. ತೆಲುಗಿನಲ್ಲಿ 6 ಪಿಕ್ಚರ್ ಬುಕ್ ಆಗಿತ್ತು, ತಮಿಳಲ್ಲಿ 6 ಬುಕ್ ಆಗಿತ್ತು, ತೆಲುಗಲ್ಲಿ ಜಕ್ಕಣ್ಣ ಅಂತ. ಅದರಲ್ಲೇ ಇವ್ರಿಗೆ ಸ್ವಲ್ಪ ಮನಸ್ತಾಪ ಬಂದಿದ್ವು, ವಿಜಿಗೂ ಇವ್ರಿಗೆ. ಇವರು ನನ್ನ ಮಾತಿಲ್ದರ ಎಲ್ಲೂ ಹೋಗ್ಬಾರ್ದು ಅಂತ ಬೇರೆ ಭಾಷೆಯವ್ರು ಏನೋ ಬಂದು ಕರೆದ್ರೆ ನನ್ನ ಮಾತಿಲ್ದರ ಹೋಗ್ಬಾರ್ದು ಅಂತ ಇವ್ರು ಮಾತು ಕೊಟ್ಟಿದ್ರಂತೆ. ಯಾರಿಗೆ? ವಿಜಿಗೆ. ಸೊ ವಿಜಯ್ ಅವ್ರಿಗೆ ಮತ್ತು ಉದಯ್ಗೆ ಮನಸ್ತಾಪ ಬಂದಿದ್ದಕ್ಕೂ ಇವರ ಕೊನೆ ದಿನದ ದುರಂತಕ್ಕೂ ಸಂಬಂಧ ಇದೆಯಾ? ಸಂಬಂಧ ಇದೆ. ನಮ್ಮನ್ನ ವಿಜಿ ಜೊತೆಯಲ್ಲಿ ಒಂದಷ್ಟು ದೂರ ಹತ್ರ ಬಂದ, ಅವ್ರ ಕೈ ಹಾಕಿದ್ರೆ ಸಿಕ್ಕಿರೋನು ಬಂದ, ಅವ್ನ ಜೊತೆಲ್ಲೇ ಬಂದ, ವಿಜಿ ಜೊತೆಲ್ಲೇ ಬಂದ. ಆಮೇಲೆ ಮುಳುಗೋದ. ಇದುವರೆಗೂ ನಮ್ಮ ಮನೆ ಹತ್ರಕ್ಕೆ ಬಂದಿಲ್ಲ ವಿಜಿ. ನೀನೇನು ಕೇಸ್ ಹಾಕ್ಬೇಡ, ದುಡ್ಡು ನಾನು ಇಸ್ಕೊಡ್ತೀನಿ, ನೀನು ಆಚಾರ ಬೀಳೋ ಅಷ್ಟು ದುಡ್ಡು ಇಸ್ಕೊಡ್ತೀನಿ ಅಂದರು ಅಂಬರೀಷ್ ಅವರು. ಹೋಗ್ಬಿಟ್ರು. ಪಿಕ್ಚರ್ ಬಂದಿದ್ದಾಯ್ತು, ಪಿಕ್ಚರ್ ಓಡಿದ್ದಾಯ್ತು. ಅದೇನು ಮಾಡ್ಕೊಂಡ್ರೆ ಯಾರು ಕೇಳೋರೇ ಇಲ್ಲ. ಹೀಗೆ 9 ವರ್ಷಗಳ ಹಿಂದೆ ಅಂದರೆ 2016 ನವೆಂಬರ್ 7ನೇ ತಾರೀಕು ಅವತ್ತು ಸೋಮವಾರ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ದುರಂತ ನಡೆಯುತ್ತೆ. ಮಾಸ್ತಿಗುಡಿ ಅಂತನ್ನುವ ಸಿನಿಮಾ ಚಿತ್ರೀಕರಣದಲ್ಲಿ ಇಬ್ಬರು ಅಮಾಯಕ ಹುಡುಗರು, ಯುವ ಕಲಾವಿದರು ಅನಿಲ್ ಮತ್ತು ಉದಯ್, ತುಂಬ ಕನಸುಗಳಿದ್ದಂತಹ ಕಲಾವಿದರು. ಅವರು ಸಾಯುವ ಮೊದಲೇ ಅನೇಕ ಸಿನಿಮಾಗಳನ್ನ ಮಾಡಿ ಹೆಸರು ಕೂಡ ಮಾಡಿದಂಥವ್ರು. ಇನ್ನು ಮುಂದೆ ದೊಡ್ಡ ಭವಿಷ್ಯ ಇತ್ತು. ಈಗ ನಾನು ಇರುವಂಥದ್ದು ಈಗ ಇದು ಬೆಂಗಳೂರಿನ KR ರಸ್ತೆ, ಕೃಷ್ಣರಾಜೇಂದ್ರ ರಸ್ತೆ, ನಮ್ಮ ಬಸವನಗುಡಿ ಏರಿಯಾ ಸ್ನೇಹಿತರು. ಇದು ಅಲ್ಲಿ ನೀವು ನೋಡ್ತಾ ಇದ್ರಿ, ಈ ಬಡಾವಣೆಯಲ್ಲಿ ಉದಯ್ ಅವರ ಅಣ್ಣನ ಮನೆ ಇದೆ. ಸೊ ಅಲ್ಲಿಗೆ ಹೋಗೋಣಂತೆ, ನೋಡೋಣ ಅವತ್ತು ಆ್ಯಕ್ಚುಲಿ ಏನಾಯಿತು. ಮಾಸ್ತಿಗುಡಿ ದುರಂತದಲ್ಲಿ ತೀರ್ಕೊಂಡಂತಹ ಉದಯ್ ಅವರ ಕುಟುಂಬ ಏನು ಮಾಡ್ತಿದ್ದಾರೆ 9 ವರ್ಷದ ನಂತರ ನಾವೀಗ ನಿಮ್ಗೆ ತೋರಿಸ್ತೀವಿ ಸ್ನೇಹಿತರೆ. ವಿಜಯವರೇ ಆ ಖಳನಾಯಕರ ಸಾವಿಗೆ ಗೆರೆಯನ್ನ ಎಳೆದು ಬಿಟ್ಟರ. ಇವರು ಬಾಲಾಜಿ ಅಂದ್ಬಿಟ್ಟು ಉದಯ್ ಅವರ ಅಣ್ಣ. ಸರ್ ನಮಸ್ತೆ. ಬಾಲಾಜಿ ಸರ್. ಬನ್ನಿ ವೆಂಕಟೇಶನ. ಇವರು ವೆಂಕಟೇಶ್ ಅಂತೇಳ್ಬಿಟ್ಟು ನಮ್ಮ ಉದಯ್ ಅವರ ತಂದೆ ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಸಹ ಇವರು. ಇದು ಉದಯ್ ಅವ್ರ ಮನೆ. ಉದಯ್ ಹುಟ್ಟಿ ಬೆಳೆದ ಮನೆ ಇದು. ಇದು ಹುಟ್ಟಿ ಬೆಳೆದ ಮನೆ. ಉದಯ್ಗಂತಲೂ ಒಂದು ಆ ಕಡೆ ರೂಮ್ ಇತ್ತು, ಅಂದರೆ ಗಲ್ಲಿ ರೂಮ್ ಇತ್ತು, ಮನೆ ಮಾಡಿದ್ದಾರೆ. ಬನ್ನಿ ಎಲ್ಲರೂ ಉದಯ್ ಅವ್ರ ಮನೆಗೆ ಹೋಗೋಣ. ನೋಡಿ, ಉದಯ್ ಅವ್ರ ಮನೆ ಪ್ರಾರಂಭದಲ್ಲಿ ಎಂಟ್ರೆನ್ಸಲ್ಲೇ ನಮ್ಮ ಭುವನೇಶ್ವರಿ ಚಿತ್ರ. ಅಲ್ಲ, ಇದು ಯಾಕೆ ಅಂತ ಹೇಳಿದ್ರೆ ನಮ್ಮ ವೆಂಕಟೇಶ್ ಸರ್ ಇದಾರಲ್ಲ, ಅವರು ಅಪ್ಪಟ ರಾಜ್ಕುಮಾರ್ ಅಭಿಮಾನಿ ಮತ್ತು ಕನ್ನಡ ಅಭಿಮಾನಿ ಸರ್ ಅವರು. ನಾನು ವೆಂಕಟೇಶ್ ಅಂತ. ನಮ್ಮ ಮನೆಯವರಿಲ್ಲ, ಕೊರೋನಾ ಟೈಮಲ್ಲಿ ಅವರು ಹೋಗ್ಬಿಟ್ರು. ಅದು ಪಿಕ್ಚರ್ ನೋಡ್ತಾನೆ ಹೋಗಿದ್ದು. ಮಗನ ಪಿಕ್ಚರು. ಉದಯ್ ಸರ್ ಪಿಕ್ಚರ್. ಆಮೇಲೆ ಇವನು ದೊಡ್ಡ ಮಗ, ಇವನು ಹೆಂಗಸರು ಅಮ್ಮ. ನಮಸ್ಕಾರ ಅಕ್ಕ. ಒಂದೇ ಮಗನ? ಇಲ್ಲ, ಇನ್ನು ಇಬ್ಬರು ಸ್ಕೂಲ್ಗೆ ಹೋಗಿದ್ದಾರೆ, ಸಣ್ಣ ಹುಡುಗ. ಸ್ಕೂಲ್ಗೆ ಹೋಗೋರು. ಓಕೆ. ಅದು ಸ್ವಂತ ಮನೆ? ಸ್ವಂತ ಮನೆ. ಎಷ್ಟು ವರ್ಷ ಆಯ್ತು ಈ ಮನೆ ಮಾಡಿ? ನಾವು ಲೂಟಿ ಬೆಳೆದಿದ್ದೆಲ್ಲ ಇಲ್ಲೇ, ಇದೇ ಏರಿಯಾ. ಅಲ್ಲಿದ್ವಿ ಊರೊಳಗಡೆ. ಅಲ್ಲಿಂದ ತೆಗೆದು ಇಲ್ಲಿ ಹಾಕಿದ್ರು. ಇಲ್ಲಿ 75ರಲ್ಲಿ ಇಲ್ಲಿಗೆ ಬಂದಿದ್ದು. ಆ ಮುಂಚೆ ಸ್ಕೂಲ್ ಪಕ್ಕದಲ್ಲಿ ಇತ್ತು ಜಾಗ, ಅಲ್ಲಿದ್ವಿ. ಇದು ಅಂಬೇಡ್ಕರ್ ಕಾಲೋನಿ ಅಂತ ಹೆಸರಿಕ್ಕದ್ದು. ಅಂಬೇಡ್ಕರ್ ಕಾಲೋನಿ ಅಂದರೆ ಇದೆಲ್ಲ ಗೌರ್ಮೆಂಟ್ ಫ್ರೀ ಮನೆ ಕೊಟ್ಟಿದ್ದು? ಹೌದು. ಓಕೆ, ಹೌದು. ಓಕೆ. ಆ್ಯಂಡ್ ಸ್ನೇಹಿತರೆ, ನೀವು ಗಮನಿಸಿದ್ರೆ ನಾವು ನಮ್ಮ ಕನ್ನಡ ಸಿನಿಮಾಗಳ ಸಾಹಸ ಕಲಾವಿದರು, ಫೈಟರ್ ಬಸವರಾಜ್ ಅವರು ನಾವು ಮಾಡಿದ್ದೀವಲ್ಲ, ಗೂಳಿ ಬಸವ ಅಂತ ಕರೀತಾರಲ್ಲ ಸಿನಿಮಾದಲ್ಲಿ, ಅವ್ರ ಮನೆ ಇವ್ರ ಮನೆ ಪಕ್ಕದ ಮನೆನೇ. ಪಕ್ಕದ ಮನೆನೇ. ಮುಳೆ ಎಲ್ಲ ಪ್ಲಾಚರ್ ನೋಡಿ, ಇಲ್ಲೊಂದು ಮುಳೆ, ಇದು ಪ್ಲಾಚರ್, ಇದು ರಾಕ್ನೆ ಪಿಕ್ಚರ್ ಆಗಿದೆ ಸರ್. ಬಸ್ ಮೇಲಿಂದ ಬಿದ್ದೆ ಬಿಲ್ಡಿಂಗ್ದು ಮಾರ್ಗೆಲ್ಸ ಮಾಡೋದು, ಬಾಗಿಲು ಕಿಟಕಿ ಇವೆಲ್ಲ ಮಾಡೋದು. ನಾವು 75ರಲ್ಲಿ ಅಲ್ಲಿಂದ ಇಲ್ಲಿ ಬಂದಿದ್ದು. ಬಸವಣ್ಣಪ್ಪರು ಆ ಟೈಮಲ್ಲಿ ಹೊಸದಾಗಿ ಇವರು ಚೇರ್ಮನ್ರಾದ್ರು ಈ ಸ್ಲಮ್ ಇದಕ್ಕೆ. ಆವಾಗ ಇದನ್ನು ತಗೊಂಬಂದು ಇಲ್ಲಿ ಹಾಕೋದು. ಇದೇನು ಸೈಟ್ ಮೆಜರ್ಮೆಂಟ್ ನಿಮ್ಮದು? ನಮ್ಮದು 20-30 ಅರ್ಧ ಸೈಟ್. ನಾನು ಕಾರ್ಪೆಂಟ್ರ್ ಕೆಲಸ. ಈಗಲೂ ಮಾಡ್ತಾ ಇದ್ದೀರಾ? ಇಲ್ಲ, ಈಗ ಆಗೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ ಸರಿಯಾಗಿ. 4 ಜನ ಮಕ್ಕಳು, 2 ಗಂಡು ಮಕ್ಕಳು, 2 ಹೆಣ್ಮಕ್ಳು. ಓಹೋ. ಯಾರು ದೊಡ್ಡವರು? ಇವನೇ ದೊಡ್ಡವನು. ಬಾಲಾಜಿ ಅವರು ದೊಡ್ಡವರು. ಇವನಿಂದ ಒಂದು ಹೆಣ್ಣು ಬಾಬಾ ಇದನ್ನು ಕೊಟ್ಟಿದ್ದೀನಿ ಅಕ್ಕನ ಮಗನಿಗೆ. ಆ ಎಮ್ಮನಿಂದೆ ಉದಯನಿಂದೆ ಒಂದು ಆಶ್ರಮ. ಮೂಲ ಯಾವ್ರು ನಿಮ್ಮದು? ನಮ್ಮದು ಮೂಲ ಕನಕಪುರದ ಹತ್ರ ಅಗ್ರ, ಪಡುವನ್ಗೆರೆ ಅಗ್ರ. ಓಹೋ, ಮರಳೋಡಿ ರೋಡು. ಅವ್ರು ಯಾವುದೋ ಟೈಮಲ್ಲಿ ಈ ಕಡೆ ಬಂದ್ಬಿಟ್ರು. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ನೀವು? ಯಾರಿಗೆ? ನೀವು? ನಾನು 78ರಲ್ಲಿ. 47-48 ವರ್ಷ ಆಯ್ತು. ನಿಮ್ಗೆ ಎರಡನೇ ಮಗ? ಮೂರನೇ ಮಗ. ಇವನಿಂದ ಒಂದು ಆಶಾ ಅಂತ ಹೆಣ್ಮಗು. ಎಷ್ಟು ವಯಸ್ಸು ಅವ್ರು ತೀರ್ಕೊಂಡಾಗ? 32 ವರ್ಷ. ನಾನು ಅವತ್ತು ಹೆಣ್ಣು ನೋಡೋಕೆ ಹೋಗಿದ್ದೆ. ಯಾರಿಗೆ? ಅವನಿಗೇನೆ. ಅಲ್ಲಿಗೇನೆ ಮೆಸೇಜ್ ಬಂತು, ಹತ್ತಬೆಲ್ಲಿ. ಅಲ್ಲಿಂದ ಅದು ಮೆಸೇಜ್ ಬಂದ ತಕ್ಷಣ ಬಸ್ ಹತ್ಬಿಟ್ಟು ಅಲ್ಲಿಂದ ಸೀದಾ ಇಲ್ಲಿಗೆ ಬರ್ದೆ. ಸೋಮವಾರ ತಿರೋಗಿದ್ದು ಅಂತ ಹೇಳಿ ನೀರಿಗೆ ಬಿದ್ದು ನಮ್ಮ ಮ್ಯಾಲಕ್ಕೆ ಬಂದಿಲ್ಲ ಅಂತ ನಮ್ಮ ತಮ್ಮನೇ ಫೋನ್ ಮಾಡ್ದೆ.
ಸರಿ ಅಲ್ಲಿಂದ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ ಅಷ್ಟರಲ್ಲಿ ಅಲ್ಲಿ ಅಷ್ಟೊತ್ತಿಗೆ ಇಲ್ಲಿ ಪಬ್ಲಿಕ್ ಆಗಿಬಿಟ್ಟಿದ್ರು, ಜನ ಎಲ್ಲ ತುಂಬಿಬಿಟ್ಟಿದ್ರು. ಆಮೇಲೆ ಇವರೆಲ್ಲ ಹುಡುಗರು ನಮ್ಮ ಮನೆಯವರೆಲ್ಲನೂ ಕೆರೆ ಹತ್ರಕ್ಕೆ ಹೋಗಿದ್ರು. ಅಲ್ಲಿಂದ ಬರೋದು ಲೇಟ್ ಆಯ್ತಲ್ವಾ, 3 ದಿವಸ ಸಿಕ್ಕಿಲ್ಲ. ಬಾಡಿ 3 ದಿವಸ ಸಿಕ್ಕಿಲ್ಲ, ಆನಂತರ ಸಿಕ್ಕಿದ್ದು. ಸೀಕ್ವೆನ್ಸ್ ಏನಿದೆ ರೋಮಾಂಚನಕಾರಿ ಸೀಕ್ವೆನ್ಸ್ ಆಗಿದೆ. ಇದು ಜೀವನ ಮತ್ತು ಮರಣದ ನಡುವೆ ನಡೆಯುವಂತ ಒಂದು ರೋಮಾಂಚನಕಾರಿ ಸೀಕ್ವೆನ್ಸ್. ಅವತ್ತು ಹೆಣ್ಣು ನೋಡಕ್ಕೆ ಹೋಗಿದ್ದೀನಿ. ಅಲ್ಲಿ ಒಂದು ನಾಮಕರಣ ಇದು ಗ್ರೂಪ್ ಪ್ರವೇಶ ಆಯಿತು ಒಬ್ರದ್ದು, ನಮ್ಮ ಬಾಮ ಇದನ್ನ ಮಗಳದು. ಅಲ್ಲಿಗೆ ಹೋದರೆ ಆ ಹುಡುಗಿ ಬರ್ತಾರೆ, ಇವನಿಗೆ ಸೆಟ್ ಆಗೋ ಹುಡುಗಿನ ತೋರಿಸೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದೆ. ಆ ಹುಡುಗರು ಇನ್ನೂ ಬಂದಿರಲಿಲ್ಲ. ನಾನು ಮಧ್ಯಾಹ್ನ ಆಗಿತ್ತು, ಅಷ್ಟೊತ್ತಿಗೆ ಮೆಸೇಜ್ ಬಂತಲ್ಲ, ಸರ್ ಹುಡುಗಿ ಕಡೆ ಬಂದ್ಬಿಟ್ಟೆ. ಹುಡುಗಿ ನೋಡಲಿಲ್ಲ, ನೋಡಿ ಹುಡುಗಿ ಬರಲಿಲ್ಲ. ಬರೋಷ್ಟರಲ್ಲಿ ಇದು ಗೊತ್ತಾಯ್ತಲ್ಲ, ಮಧ್ಯಾಹ್ನ 2 ಗಂಟೆಗೆಲ್ಲ ಗೊತ್ತಾಯಿತು. ಸರಿ ಅಲ್ಲಿಂದ ನಾನು ಈ ಕಡೆ ಹೊರಡು ಬಂದ್ಬಿಟ್ಟೆ. ನಾನು ಬಂದ ಮೇಲೆ ಎಲ್ಲರೂ ಸುಮಾರು ಕಡೆ ಟಿ ವಿಗಳಲ್ಲಿ ನೋಡ್ಬಿಟ್ಟು ಅಲ್ಲಿಂದ ಆ ಊರಲ್ಲಿದ್ದವರು ಬಂದ್ಬಿಟ್ರು ಸುಮಾರು ಜನ. ಓಕೆ, ಹೀಗಿದ್ದರೆ 32 ವರ್ಷ, ಈ ಕಡೆ ಒಂದು 40-41 ವರ್ಷ ಆಗಿರೋದು ಈಗ. ಆಮೇಲೆ ಅವ್ನು ಹೇಳ್ದ, ಈ ಥರ ಅಪ್ಪಾಜಿ ನೋಡಿ ನೆನ್ಕೋಬೇಕು, ಆ ಥರ ಮಾಡ್ತೀನಿ ಅಂತ. ನೋಡಿ ಅದೆಲ್ಲನೂ ಅವರೇ, ಆ ಪ್ರೈಜ್ಗಳೆಲ್ಲ ಅವ್ರಿಗೆ ತಂದಿರೋದು. ಯಾರ್ದು? ಉದಯಿಂದ ಅದೆಲ್ಲ ಇವೆಲ್ಲ. ಹಾಂ, ಆಮೇಲೆ ಇಲ್ಲಿದೆ ನೋಡು, ಅದು ಸೇಮ್ ಅವಾರ್ಡ್. ಸೇಮ್ ಅವಾರ್ಡ್. ಹಾಂ. Best actor in a negative role goes to Raghav Uday from Jayamana Mag. ನೋಡಿ, ಸೈಮಾ ಅವಾರ್ಡ್ಸ್ ಕೊಟ್ಟಿದ್ದಾರೆ. ಸೈಮಾ ಅವಾರ್ಡ್ ವಿನ್ನರು ನಮ್ಮ ಉದಯ್. ಎಷ್ಟು ಪಿಕ್ಚರ್ ಮಾಡಿದ್ರು ಅವರು? 125. 125. ಎಷ್ಟು ವರ್ಷದಲ್ಲಿ? 10 ವರ್ಷ ಆಗಿರಲ್ಲ ಇನ್ನೊಂದು ಅವನು ಸಿನಿಮಾಗೆ ಬಂದು. ಹಾಂ, ಅಷ್ಟೊತ್ತಿಗೆ ಅಷ್ಟು ಪಿಕ್ಚರ್ ಮಾಡಿದೆ. ಎಲ್ಲ ಒಂದೊಂದು ಬಾಕ್ಸಿಂಗಲ್ಲಿ ಇರ್ತಾರೆ ಅಷ್ಟೇ, ಏನು ಜಾಸ್ತಿ ಇರೋಲ್ಲ. ಆಮೇಲೆ ಬರ್ತಾ ಬರ್ತಾ ಒಂದು 20-25 ಪಿಕ್ಚರಲ್ಲಿ ಸ್ವಲ್ಪ ಜೋರಾಗಿ ಕಾಣಿಸ್ತಾ, ಇನ್ನೆಲ್ಲನೂ ಸುಮ್ಮನೆ ಒಂದು ಬಾಕ್ಸಿಂಗ್ ಬರೋದು, ಬಾಕ್ಸಿಂಗಿಗೆ ತೋರಿಸ್ತಾರೆ ಅಷ್ಟೇ. ಅವನು ಹೇಳ್ತಾ ಇದ್ದ 125 ಚಿತ್ರ ಇದೆ ಅಂತ. ಸರಿ ಆಯಿತು, ಬರ್ತಾ ಬರ್ತಾ ನನಗೆ ಇದು ಆ್ಯಕ್ಟಿಂಗ್ ಮಾಡೋದು ಮಾಡಿ, ಬರೀ ಬಾಕ್ಸಿಂಗ್ದೇ ಬೇಡ ಅಂತ ಯಾರೋ ಹೇಳಿದ್ರು ಅಂದ್ಬಿಟ್ಟು ಇದಕ್ಕೆ ತಿರ್ಕೊಂಡ. 300 ಪಿಕ್ಚರ್ ಆಗಿರೋ ಅವನು ಮಾಡಿರೋನು ಕರ್ನಾಟಕದಲ್ಲಿ ಇರ್ತಾ ಇದ್ನೋ ಇಲ್ವಾ. ತೆಲುಗಿನಲ್ಲಿ 6 ಪಿಕ್ಚರ್ ಬುಕ್ ಆಗಿತ್ತು, ಅದರಲ್ಲಿ 2 ಪಿಕ್ಚರ್ ಮಾಡಿದ್ದಾನೆ. ತಮಿಳಲ್ಲಿ 6 ಬುಕ್ ಆಗಿತ್ತು, ಅದರಲ್ಲಿ 2 ಮಾಡಿದ್ದಾನೆ. ತೆಲುಗಲ್ಲಿ ಜಕ್ಕಣ್ಣ ಅಂತ, ಅದರಲ್ಲೇ ಇವ್ರಿಗೆ ಸ್ವಲ್ಪ ಮನಸ್ತಾಪ ಬಂದಿದ್ದು, ವಿಜಿಗೂ ಇವ್ರಿಗೆ. ಇವರು ನನ್ನ ಮಾತಿಲ್ದಿರ ಎಲ್ಲೂ ಹೋಗ್ಬಾರ್ದು ಅಂತ, ಬೇರೆ ಭಾಷೆಯವ್ರು ಏನೋ ಬಂದು ಕರೆದ್ರೆ ನನ್ನ ಮಾತಿಲ್ದಿರ ಹೋಗ್ಬಾರ್ದು ಅಂತ ಇವ್ರು ಮಾತು ಕೊಟ್ಟಿದ್ರಂತೆ. ಯಾರಿಗೆ? ವಿಜಿಗೆ, ವಿಜಿಗೆ. ಹಾಂ. ಇವರು ಹೋಗಿ ಪಿಕ್ಚರ್ ಬಂದ್ಬಿಡ್ತು. ಪಿಕ್ಚರ್ ಬಂದಮೇಲೆ ಇವನು ಕಾರ್ ತಗೊಂಡ, ಬಂದಿದ್ದ ಕಾಸಲ್ಲಿ ಕಾರು. ಹಾಂ, ಎಲ್ಲಿದ್ದು ಏನು ಅಂತಂದರೆ ಪಿಕ್ಚರ್ ಬಂದ್ಬಿಡ್ತಲ್ಲ, ಅದಕ್ಕೆ ನಾನು ಹೇಳಿದ್ದೆ ಹಂಗೂ ನೀನು ಪಿಕ್ಚರ್ ಮಾಡಿದ್ದೆ ತೆಲುಗಲ್ಲಿ ಅಂದ್ಬಿಟ್ಟು ಅವ್ರಿಗೂ ಮನಸ್ತಾಪ ಒಂದು ಸ್ವಲ್ಪ. ಆಮೇಲೆ ಅದೇ ಇವ್ರಿಗೆ ಮನಸ್ತಾಪ ಬಂದಿದ್ದು ಅದರಲ್ಲೇ. ಆ ಥರ ಮಾತಾಡಿಕೊಂಡು ಇದ್ರಾಗ ಆಮೇಲೆ ಒಂದು ಚಿರಂಜೀವಿದು 150ನೇ ಚಿತ್ರ ಬುಕ್ ಆಗಿತ್ತು. ಪೂಜೆಗಿದ್ದಾನೆ, ಶೂಟಿಂಗ್ ಇಲ್ಲ. ಸೊ ವಿಜಯ್ ಅವ್ರಿಗೆ ಮತ್ತು ಉದಯ್ಗೆ ಮನಸ್ತಾಪ ಬಂದಿದ್ದಕ್ಕೂ ಇವರ ಕೊನೆ ದಿನದ ದುರಂತಕ್ಕೂ ಸಂಬಂಧ ಇದೆಯಾ? ಸಂಬಂಧ ಇದೆ. ಹೆಂಗೆ? ಇದೇನೆ, ನಾನು ಹೇಳ್ದಂಗೆ ನೀನು ನಡ್ಕೊಂಡಿಲ್ಲ, ನೀವು ನಿಮ್ಮ ಇಷ್ಟವಾಗಿ ನಡ್ಕೊಂಡ್ರಿ ಅಂತ. ಏನಾಯ್ತು ಅವತ್ತು ಹೇಳಿ? ಏನು ಅವ್ರಿಗೆ ಮೆಸೇಜ್ ಕೊಟ್ಟಿದ್ದಷ್ಟೇ. ನಮಗೆ ನೀರಿಗೆ ಧುಮುಕಿದ್ರು, ಏನೋ 20 ಅಡಿ ಹೇಳಿದ್ರು, ನೀರಿಂದ ಒಂದು 20 ಅಡಿಯಲ್ಲಿ ಧುಮುಕ್ತಾರೆ ಅಂತ. ಆಮೇಲೆ 100 ಅಡಿಗೆ ಎತ್ಕೊಂಡ್ರು. ಆಮೇಲೆ ಹೈಟು 30 ಅಡಿ ಅಂತ ಹೇಳಿದ್ರು, 100 ಅಡಿಗೆ ಹೋಗ್ಬಿಡ್ತು. ಹೈಟ್ 100 ಅಡಿಯಿಂದ ಧುಮುಕ್ಬೇಕು ಅಂತ ಹೇಳಿದ್ರು. ಎಲ್ಲ ಫಿಲಿಮ್ನಲ್ಲಿರೋರು ಅಲ್ಲಿರೋದು, ಅವರೆಲ್ಲ ಹೇಳಲ್ಲ. ಬಟ್ ಜಾಕೆಟ್ ಹಾಕ್ಬೇಕು, ಜಾಕೆಟ್ ಹಾಕಿದಂತ ಇವರು ರವಿ ವರ್ಮ ಅವ್ರು ಹೇಳಿದ್ರು. ನಾನು ಜಾಕೆಟ್ 3 ಹಾಕಿದ್ದೆ, ನಾವು ಕೇಳಿದ್ವಿ, ಅವರು ಯಾವುದೋ ಅಮೌಂಟ್ ಕೊಡೋಕೆ ಬಂದಿದ್ದಾಗ. ಸರಿ ಬಿಟ್ಟು ಅದು ಮಾತಾಡಿದಾಗ ಯಾಕೆ ನೀವು 3 ಜಾಕೆಟ್ ಹಾಕಿಲ್ಲ ಅಂತ ಕೇಳಿದ್ವಿ. ಸೇಫ್ಟಿ ಜಾಕೆಟ್? ಹಾಂ, ಇಲ್ಲ ಮೇಲ್ಗಡೆ ಒಂದ್ಮೇಲೆ ಬಾಡಿ ಕಾಣಿಸ್ಲಿ ಅಂತ ವಿಜಯ್ ಅವರು ತೆಗೆಸ್ಬಿಟ್ರು. ನಾನು 3 ಹಾಕಿದ್ದೀನಿ ಅಂತ ಅವರು. ಆಮೇಲೆ ಇದೇನಾಯಿತು, ಬಾಡಿ ಕಾಣಿಸ್ಲಿ ಅಂತ. ಬಾಡಿ ಕಾಣಿಸೋದೇನಪ್ಪ, ಯಾವುದೋ ಒಂದು ರೀತಿಯಲ್ಲಿ ಪಿಕ್ಚರಲ್ಲಿ ತೆಗಿತಾರೆ, ಯಾವುದೋ ರೀತಿಯಲ್ಲಿ ತೆಗಿತಾರೆ. ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ತೆಗೆದ್ಬಿಟ್ಟು ಇದನ್ನು ಅದಕ್ಕೆ ಮ್ಯಾಚ್ ಮಾಡ್ತಾರೆ. ಅದು ಬಾಡಿ ಕಾಣಿಸ್ಲಿ ಅಂತ ಪ್ರಾಣ ಕಳ್ಕೊತಾರಲ್ಲ. ಬಿದ್ದರೆ ಅವನು ಇನ್ನೊಬ್ಬನು ಬಿದ್ದವನು ಕೆಳಗಡೆ ಹೋದವನು ಬರಲೇ ಇಲ್ಲ. ನಮ್ಮನ್ನ ವಿಜಯ್ ಜೊತೆಯಲ್ಲಿ ಒಂದಷ್ಟು ದೂರ ಹತ್ರಕ್ಕೆ ಬಂದ, ಅವ್ರ ಕೈ ಹಾಕಿದ್ರೆ ಸಿಕ್ಕಿರೋನು.
ಆ ಥರ ಜೀನ್ಸು ಪ್ಯಾಂಟ್ ಹಾಕ್ಬಿಟ್ಟಿದ್ದಾರೆ, ಶೂ ಹಾಕ್ಬಿಟ್ಟಿದ್ದಾರೆ, ಅದೆಲ್ಲ ನೀರು ತುಂಬ್ಕೊಬಿಟ್ರೆ ಎಲ್ಲಿ ಈಜು ಹೊಡಿಯೋದು? ಕೆಳಗಡೆ ಎಳೆಯುತ್ತೆ. ಹಾಂ, ತೂಕ. ಇವ್ರು ಒಳಗಡೆ ಹೋಗಿದ ತಕ್ಷಣ ಬದಿಯಲ್ಲಿ ಸೇರ್ಕೊಂಡ್ರಲ್ಲ, ಈ ಶೂನಲ್ಲೆಲ್ಲ ಪ್ಯಾಂಟ್ಗಳಲ್ಲೆಲ್ಲ ಬದಿ ಎಲ್ಲ ಕಚ್ಕೊಬಿಡ್ತು. ನಿಮ್ಮ ಮಗನಿಗೆ ಈಜು ಬರ್ತಿತ್ತಾ? ಏನು ಅಲ್ಲಿಂದ ಬಂದಲ್ಲ, ಸುಮಾರು ದೂರ ಬಂದ. ಓ, ಈಜು ಬರ್ತಿತ್ತು. ಹಾಂ, ಎಷ್ಟು ಅಂತ ಹೊಡ್ಕೊಂಬರೋಕ್ಕಾಗತ್ತೆ? ಅವ್ರು ಒಟ್ಟಿನಾಗೆ ಅಷ್ಟು ಜಾಸ್ತಿ ಈಜು ಮಾಡ್ತಾ ಇರಲಿಲ್ಲ. ನಾನು ಏನೋ ಒಂದು ಸ್ವಲ್ಪ ಆದಷ್ಟು ಆಗುತ್ತೆ, ನಮ್ಗೆ ಬೇರೆ ಈಜು ಬರೋದಿಲ್ಲ ಈ ಥರ ಹೇಳಿದ್ರು. ಆ ಈಜು ಬರಲ್ಲ ಅಂದ್ಬಿಟ್ಟು 20 ಅಡಿಗೆ ಹಾಕಿದ್ದಿದ್ದೆವರು. ನೀರಿಂದ 20 ಅಡಿ ಒಳಗಡೆ ಹೋಗಿ ಹಾಕ್ತೀವಿ, ಅದು ಇಷ್ಟಕ್ಕಿರ್ತೈತೆ, ಬಂದ್ಬಿಡ್ಬೋದು ಅಂದ್ಬಿಟ್ಟು ಇವ್ರು ಪ್ಲಾನ್ ಮಾಡೋದು. ಆಮೇಲೆ ಸೆಂಟ್ರಿಗೆ ಹೋಗ್ಬಿಡ್ತಲ್ಲ ಗಾಡಿ, ಹೆಲಿಕಾಪ್ಟರ್ ಸೆಂಟ್ರಿಗೆ ಹೋಗಿ ಹಾಕ್ಬಿಟ್ರಲ್ಲ, ಅದು ಅವ್ರಿಗೆ ಬರೋದಕ್ಕೆ ಭಾಳ ಕಷ್ಟ ಆಗೋಯ್ತು. ಓಹೋ, ಅದ್ರ ಮೊದಲು 20 ಅಡಿ ದೂರದಲ್ಲಿ 20 ಅಡಿ, 20 ಡ್ಯಾಮ್ ಸೆಂಟ್ರಿಗೆ ಹೋಗ್ಬಿಟ್ಟು. ಹಾಂ, ಸೆಂಟ್ರಿಗೆ ಹೋಗ್ಬಿಡ್ತು ತಿಪ್ಪನಹಳ್ಳಿಗೆ. ಹಾಂ, ಅದರಲ್ಲಿ ಬೇರೆ ಯಾವುದೋ ವರ್ಷದಿಂದ ಅದು ಬದಿ ವಿಪರೀತ ಬದಿ ಇದೆ. ಅದು ಅವರು ಅದು ಹೆಂಗೆ ಅದನ್ನು ಆಯ್ಕೆ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಈಗ ಮೊನ್ನೆ ತೀರೋದ್ರಲ್ಲ ಅವ್ರದ್ದಂತೆ ಅದು ಹೆಲಿಕಾಪ್ಟ್ರು. ಮೊನ್ನೆ ಶಿವಶಂಕರಪ್ಪ ಅಂತ ತೀರೋದ್ರಲ್ಲ, ಶಿವಶಂಕರ್. ಹಾಂ, ಅವ್ರದ್ದು ಅಂತ ಹೇಳಿದ್ರು. ಸರಿ, ಅವ್ರನ್ನ ಏನು ನಾವು ಯಾರನ್ನ ಕೇಳಕ್ಕೆ ಹೋದ್ರೂ ಅಲ್ಲಿ ಫಿಲಿಮ್ ಲ್ಯಾಂಡ್ರಲ್ಲಿ ಇರೋರನ್ನೇ ನಾವು ಇದು ಮಾಡಬೇಕು, ವಿಷಯ ತಿಳ್ಕೊಬೇಕು. ಯಾರು ಅವ್ರು ಬಾಯ್ ಬಿಡೋದಿಲ್ಲ. ಈಗ ಅನಿಲ್ ಉದಯ್ ಅವರು ಹಾರಿದ್ರಲ್ಲ, ವಿಜಿಯವರು ಹಾರಿದ್ರು. ಅವ್ರು ಜಾಕೆಟ್ ಹಾಕೊಂಡಿದ್ರ? ಹಾಂ, ಜಾಕೆಟ್ ಹಾಕೊಂಡು. ಅದೇ ಕೇಸ್ ನಡೀತಾ ಇರೋದು. ಇಬ್ಬರಿಗೆ ಆಗದಿರ ಇರೋದೇನು, ನೀವು ಹಾಕ್ಕೊಂಡಿರೋದೇನು? ಇದು ಅಪಾಯ ಅನ್ನೋದು ಗೊತ್ತಲ್ವಾ? ಓಲಿ ರೋಪ್ ಚೈನನ್ನು ಬಿಡಬೇಕಾಯಿತು, ಅದು ಬಿಟ್ಟಿಲ್ಲ. ಒಂದು ಟ್ಯೂಬನ್ನು ಹಾಕ್ಬೇಕಾದಾಯಿತು, ಟ್ಯೂಬ್ ಹಾಕಿಲ್ಲ. ಆಮೇಲೆ ಒಂದು ದೋಣಿ ಬರಬೇಕಾಯಿತು, ದೋಣಿ ಬಂದಿಲ್ಲ. ಇಷ್ಟು ನೀವು ಆಮೇಲೆ ಈ ಜೋಡಿಯವರು ಇರಬೇಕು ಅಂತ ಹೇಳ್ತಾರೆ, ಸುತ್ತ ಇರಬೇಕು. ಹಾಂ, ಅವರಿಲ್ಲ. ಇಷ್ಟೊಂದು ಅಷ್ಟು ದೊಡ್ಡ ಕೆರೆಯಲ್ಲಿ ಹೋಗ್ಬಿಟ್ಟು ನೀವು ಸಂತು ನೀವು ಮಾಡಬೇಕು ಅಂದರೆ ಅದೆಲ್ಲ ಮೊದಲೇ ಏರ್ಪೋರ್ಟ್ ಮಾಡ್ಕೋಬೇಕು. ಈ ಜೋಡಿಯವ್ರು ಸುದ್ದ ಇದ್ರೆ ಎತ್ಕೊಂಡಿರೋರು ಅವರು. ಬೋಟ್ ಬೇಡ್ದಾನೆ ಈ ಜೋಡಿಯವ್ರನ್ನ ಕರ್ಕೊಂಡೋಗಿ ಇಟ್ಕೊಂಡಿರಿ. ನಮ್ಮ ಹುಡುಗನಿಗೆ ಹಾಕಿ ನೋಡ್ಲಿ ಎಷ್ಟು ದೂರ ಅಂತ ಬರ್ತಾನೆ, ಹಿಂದಿಂದೇನೆ ಬರ್ತಾನೆ ಅವ್ನು ಹಿಂದೆ. ವಿಡಿಯೋದಲ್ಲಿದೆ, ಉದಯ್ ಅವ್ರು ಈಜ್ಕೊಂಡ್ ಬಂದ ಅವ್ನ ಜೊತೆಲೇ ಬಂದ, ವಿಜಯ್ ಜೊತೆಲೇ ಬಂದ, ಆಮೇಲೆ ಮುಳುಗೋದ. ಆ ಥರ ಯಾವಾಗ ನಾವು ಅಪಾಯದ ಯಾವ್ದು ಮಾಡ್ತೀವೋ ಅದಕ್ಕೆ ಯಾವ ರೀತಿ ನಾವು ಅದು ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ಇವ್ರು ಐಡಿಯಾ ಮಾಡಬೇಕಾಯ್ತು. ಐಡಿಯಾಗಳು ಮಾಡಲಿಲ್ಲ, ಏನು ಉದ್ದೇಶದಿಂದ ಮಾಡಿದ್ರು ಅದು ಗೊತ್ತಾಗೋದಿಲ್ಲ. ಈಗ ನಾವೇನು ಹೇಳ್ತೀವಿ, ಅವ್ನಿಗೆ ನಮ್ಮ ಮಗಳು ಅಂದಿದ್ದೆ, ಅವನು ಇದುವರೆಗೂ ನಮ್ಮ ಮನೆ ಹತ್ರಕ್ಕೆ ಬಂದಿಲ್ಲ ವಿಜಿ. ನೀನು ಈ ಥರ ಬೇಕು ಅಂತ ಜಾಕೆಟ್ ಹಾಕ್ಕೊಂಡಿದ್ಯಾ, ಅವ್ರಿಗೆ ಜಾಕೆಟ್ ಹಾಕಿಲ್ಲ. ಜಾಕೆಟ್ ಹಾಕ್ದೇ ಇರೋರು ಇಬ್ಬರಲ್ಲಿ ಒಬ್ಬರನ್ನ ಬದುಕಿದ್ರೆ ಏನೋ ಅನ್ಬೋದಾಯ್ತು, ಇಬ್ಬರು ಹೋಗ್ಬಿಟ್ರಲ್ವಾ ಅಂತ ಅಮ್ಮ ಸ್ವಲ್ಪ ಬೈದ್ಲು ನಮ್ಮ ಚಿಕ್ಕ ಮಗಳು. ಆವತ್ತಿಂದ ನಮ್ಮ ಮನೆಗೂ ಬಂದಿಲ್ಲ ನೋಡಿ. ಒಂದೇ ಶಾಟು ವಿಜಯ್, ಅನಿಲ್ ಮತ್ತು ಉದಯ್ ಹಾರಿದ್ದಾರೆ, ಆದರೆ ಹೀರೋ ಜಾಕೆಟ್ ಹಾಕೊಂಡಿದ್ದಾರೆ, ಇಬ್ರಿಗೆ ಹಾಕ್ಸಿಲ್ಲ. ಯಾಕೆ? ಹಾಂ, ನಾವು ಅದನ್ನು ಕೇಳೋದು. ಅಪಾಯ ಅನ್ನೋದು ಗೊತ್ತಲ್ವಾ, ಯಾಕೆ ಜಾಕೆಟ್ ಹಾಕಿಲ್ಲ? ಜಾಕೆಟ್ ಹಾಕಿದ್ರೆ ಅವನ ಥರನೇ ಇವನು ಅಲ್ಲಾಡ್ಕೊಂಡು ಏನೋ ಬಂದಿರೋನು ಮೇಲ್ಗಡೆ ತೇಲ್ಕೊಂಡು ಅಷ್ಟೊತ್ತಿಗೂ ಯಾರು ನಾವು ಈ ಜೋಡಿಯವರು, ಇವರು ಈ ಜೋಡಿಯವ್ರನ್ನೇ ಇಟ್ಟಿಲ್ಲ ಅಂತ ಕಾಣುತ್ತೆ ಅಲ್ಲಿ. ಈ ಜೋಡಿಯವರು ಇದ್ದರೆ ಬಿದ್ದಿದ ತಕ್ಷಣ ಹೋಗಿ ಅವ್ನು ಬಾಚ್ಕೊಂಡು ಬರ್ಬೋದಾಯ್ತಲ್ವಾ. ಇವ್ರಿಗೆ ಇದೇ ಮಾಡಿಲ್ಲ, ಏನೋ ಇವ್ರಿಗೆ ಏನೋ ತೊಂದರೆ ಆದರೆ ಯಾವ ಥರ ಇವ್ರನ್ನ ನಾವು ಶೇಪ್ ಮಾಡಬೇಕು ಅನ್ನೋದೇ ಇವ್ರಿಗೆ ಐಡಿಯಾ ಮಾಡಲಿಲ್ಲ, ಪ್ಲಾನೇ ಮಾಡಿಲ್ಲ. ಪ್ಲಾನ್ ಮಾಡಿದ್ರೆ ಇವಾಗ ನಾನು ಟಿ ವಿಲಿ ಮಾತಾಡೋವಾಗನೇ TV 9 ಮಾತಾಡಿದ್ದೀನಿ. ಆವಾಗೇ ಮಾತಾಡಿದ್ದೀನಿ. ಅವ್ರ ಕಡೆಯವ್ರು ಯಾರು ಬಂದಿದ್ರು. ಆಮೇಲೆ ತಿರುಗಿ ಇನ್ನೊಂದು ಸತಿ ರಿಬೌಂಡ್ ಹಾಕ್ಸ್ದೆ. ನೋಡಪ್ಪ ಇಷ್ಟು ಹತ್ರದಲ್ಲಿದೆ, ನಮ್ಮ ಕೈಯನ್ನು ಹಿಡ್ಕೊಬೋದಿಲ್ಲ, ಅವ್ನು ಜಾಕೆಟು ಇವತ್ತೆಲ್ಲ ಅವನು ಇದ್ಬೋದು, ತಿಳ್ಕೊಂಡೇ ಇರ್ತಾನೆ. ಯಾರೋ ವಿಜಿ ಕೈ ಹಾಕಿ ಹೇಳ್ಕೊಬೋದಾಯ್ತಲ್ಲ ನಮ್ಮ ಹುಡುಗನ. ಉದಯ್ ಅವರು ಕೈ ಎಟ್ಕೊಂಡು ದೂರದಲ್ಲಿ. ಹಾಂ, ತಿರುಗಿ ನೋಡ್ಕೊಂಡು ಬರ್ತಾರೆ. ಹಾಂ, ಇವ್ರಿಗೂ ಜಾಕೆಟ್ ಇದ್ದರೆ ಇಬ್ಬರು ಜೊತೆ ಆಗನ ಬಂದಿರೋರು. ಜಾಕೆಟ್ ಹಾಕ್ತಾ ಇರೋದು ಫಾಲ್ಟು, ಅದೇ ಫಾಲ್ಟ್. ಇವಾಗ ಏನು ಕೇಳ್ತಾರೋ ಅವ್ರೇನು ಹೇಳ್ತಾರೆ, ಬಾಡಿ ನೋಡ್ಬೇಕಾಯ್ತು. ಬಾಡಿ ಯಾವುದಾದ್ರು ರೀತಿಯಲ್ಲಿ ತೋರಿಸ್ಬೋದಾಯ್ತು. ಬಾಡಿ ನೋಡೋದಕ್ಕೆ ಬೇಕಾದರೆ ನೀವು ದಡದ ಮೇಲೆ ಬಂದಮೇಲೆ ಬೇಕಾದ್ರೆ ತೋರಿಸ್ಬೋದಾಯ್ತು. ಇದನ್ನು ಅದನ್ನ ಚಾಟಿ ಮಾಡ್ಬೋದಾಯ್ತು. ಬಾಡಿ ನೋಡಬೇಕು ಅಂತಂದು ಅಪಾಯದಲ್ಲಿ ಬೀಳ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಲ್ವಾ? ಏನು ಸೇಫ್ಟಿ ಮಾಡಿದ್ದೀರಾ? ಇಲ್ಲ ರೋಪ್ ಚೈನ್ ಬಿಟ್ಟಿದ್ದೀರಾ, ಇಲ್ಲ ಟ್ಯೂಬ್ ಹಾಕಿದ್ದೀರಾ? ಒಂದು ಟ್ಯೂಬ್ ಬಿಸಾಕಿದ್ರೆ ಬದುಕೊಂಡಿರೋನು. ಅದು ಎರಡೂ ಮಾಡಲಿಲ್ಲ. ದೋಣಿ ಕಳಿಸಿದ್ದೀರಾ, ತೆಪ್ಪೆ ಕಳಿಸಿದ್ದೀರಾ, ಒಂದು ಮಾಡಲಿಲ್ಲ. ಈ ಜೋಡಿ ಅವ್ರನ್ನ ಬಿಟ್ಟಿದ್ದೀರಾ? ಇಲ್ಲ. ಅಷ್ಟು ದೊಡ್ಡ ಕೆರೆಯಲ್ಲಿ ಎತ್ಕೊಂಡೋಗಿ ಸೆಂಟ್ರಲ್ಲಿ ಹಾಕ್ಸ್ಬಿಟ್ರಲ್ಲ. ನಾನು ಟಿ ವಿಲೆಲ್ಲ ಮಾತಾಡಿದ್ದೀನಿ, TV 9 ಏನಂತಾರೆ ಅವರು? ಯಾರು ಆ ಕಡೆ ವಿಜಯ್ ಕಡೆಯವರು? ಎಲ್ಲಿ ಅವರೆಲ್ಲ ಜೈಲಲ್ಲಿದ್ರಲ್ಲ, ಜೈಲಲ್ಲಿ ಹಾಕ್ಬಿಟ್ಟಿದ್ರು. ಈಗೇನು ಕೇಸ್ ನಡೀತಾ ಇದೆ?
ನಾವು ಅದು ಕೇಸಿಗೆ ನಾವು ಅಟೆಂಡ್ ಆಗಿದ್ದೀವಿ. ಏನು ಎಲ್ಲಿವರೆಗೆ ಬಂದಿದೆ ಕೇಸ್ ಈಗ? ಎಲ್ಲಿ ನಡೀತಾನೆ ಇದೆ, ಎಲ್ಲರಿಗೂ ಬಂದಿದೆ. ಏನು ಅಂದರೆ ಇವಾಗ 9 ವರ್ಷಕ್ಕೆ ಬಿತ್ತು, ನಡೀತಾನೆ ಇದೆ. ಏನು ಅಂತ ಹೇಳೋದನ್ನ ಡೇಟ್ ಎತ್ಕೊತಾರೆ, ಡೇಟ್ ಹೇಳ್ತಾರೆ, ಇನ್ನೊಂದು ಡೇಟ್ಗೆ 2 ತಿಂಗಳು 3 ತಿಂಗಳು ಬಿಟ್ಟು ಬನ್ನಿ ಅಂತಾರೆ. ಬಂದು ಏನು ಕೇಸ್? ಮರ್ಡರ್ ಕೇಸಾ? ಮರ್ಡರ್ ಕೇಸ್ ಅಂತಲ್ಲ, ಅದು ಇವರು ಪರ್ಮಿಷನ್ ಇಸ್ಕೊಂಡಿಲ್ವಂತೆ ಗೌರ್ಮೆಂಟ್ ಅವರಲ್ಲಿ ಕೆರೆನ. ಓ, ಶೂಟಿಂಗಿಗೆ? ಹಾಂ, ಶೂಟಿಂಗ್ ಪರ್ಮಿಷನ್ ತೊಗೊಂಡಿಲ್ಲ? ಹಾಂ, ಅದು ಈಗ ಅವರು ಕೇಸ್ ನಡೆಸ್ತಾ ಇರೋದು. ಯಾರು? ಗೌರ್ಮೆಂಟು ಆಫ್ ಕರ್ನಾಟಕ. ಹಾಂ, ನಾವೇನು ಮಾಡಿದ್ವಿ, ನಮಗೆ ಒಂದು ಅಷ್ಟೋ ಕೊಡಿ, ನಮಗೆ ಈ ಥರ ಅವನೇ ನಮ್ಮನ್ನು ಸಾಕ್ತಾ ಇದ್ದಿದ್ದು ಅಂಥದ್ರಲ್ಲಿ ಸಾಕೋ ಹುಡುಗನೇ ಹೋಗ್ಬಿಟ್ಟ, ಇದು ಎಲ್ಲದಕ್ಕೂ ನಮಗೆ ಈ ಥರ ತೊಂದರೆ ಆಗ್ಬಿಟ್ಟಿದೆ ಅಂತ ನಾವು ಅದ್ರ ಜೊತೆಗೆ ಸೇರ್ಕೊಂಡಿದ್ವಿ. ನಾವು ಕೇಸ್ ಹಾಕೋದಕ್ಕೆ ಹೋದಾಗ ಅಂಬರೀಷ್ ಅವರು ಬೇಡ, ನೀನು ಆಶ್ಚರ್ಯ ಬೀಳೋ ಅಷ್ಟು ದುಡ್ಡು ಇಸ್ಕೊಡ್ತೀನಿ, ಫಸ್ಟ್ ಶೋದು ಪಿಕ್ಚರ್ದು ಅಂತ ಬಿಡಿ, ನೀವೇನು ತರಗಾಲು ಮಾಡಬೇಡಿ ಪಿಕ್ಚರ್ಗೆ ಅಂದ್ಬಿಟ್ಟು ಇಬ್ಬರನ್ನೂ ಕೂರಿಸ್ಕೊಂಡು ಅವ್ರ ಕಡೆಯವರು ನಾವು ಇಬ್ಬರು ಕೂತ್ಕೊಂಡ್ವಿ. ಅದು ಓಪನ್ ಆಯಿತು ಪಿಕ್ಚರ್ ಬರೋದಕ್ಕೆ. ನೀನೇನು ಕೇಸ್ ಹಾಕಬೇಡ, ದುಡ್ಡು ನಾನು ಇಸ್ಕೊಡ್ತೀನಿ, ನೀನು ಆಶ್ಚರ್ಯ ಬೀಳೋ ಅಷ್ಟು ದುಡ್ಡು ಇಸ್ಕೊಡ್ತೀನಿ ಅಂದರು ಅಂಬರೀಷು. ಸಾರೆಗೊಂದು ಅಂಬರೀಷ್ ಇಬ್ಬರು. ಅಂಬರೀಷ್ ಅವರು ಹೋಗ್ಬಿಟ್ರು. ಒಂದು ಶೋದು ಫಸ್ಟ್ ಶೋದು ಇವರಿಬ್ಬರಿಗೆ ಕೊಟ್ಬಿಡಿ, ಅದೆಷ್ಟು ಬರುತ್ತೆ ಅಷ್ಟು ಹಂಚ್ಬಿಡಿ ಅಂತ ಹೇಳಿದ್ರು ಚಂಬರಲ್ಲಿ. ತಿರ್ಗಿ ಅವ್ರು ಪಿಕ್ಚರ್ ಬಿಡೋವಾಗ ಅವ್ರು ಯಾರೋ ನಾವ್ಯಾರೋ ಹಂಗಾಗೋಯ್ತು, ಕೊಡಲಿಲ್ಲ. ಅಷ್ಟೊತ್ತಿಗೆ ಇವರು ತೀರ್ಕೊಂಡ್ರು, ಯಾರು ಅಂಬರೀಷ್ ಅವರು. ಆಮೇಲೆ ಸರಿಗೊಂದನ್ನು ಕೇಳೋದಕ್ಕೆ ಅವ್ರು ಏನು ಮಾಡಿದ್ರು, ಕರೆದು ಈ ಥರ ಅವನು ಸ್ಲಮ್ ಮೇಲೆ ಇರೋದು, ಅವ್ನಿಗೊಂದು ಮನೆ, ಒಂದು ಸೈಟ್ 40-30 ಸಾಧಾರಣವಾಗಿ ಒಂದು ಸೈಟ್ ತಗೊಟ್ಬಿಟ್ಟು ಅದ್ರಲ್ಲಿ ಒಂಚೂರು ಮನೆ ಕಟ್ಕೊಟ್ಬಿಡು ಅಂತ ಹೇಳಿದ್ರು. ಯಾರಿಗೆ? ಇವರು ಪ್ರೊಡ್ಯೂಸರ್ಗೆ. ಯಾರು ಪ್ರೊಡ್ಯೂಸರು? ಸುಂದರ್. ಅವ್ರಿಗೆ ಹೇಳಿದ್ರು ಏನೋ ಒಂದು ಯಾವುದೋ ಒಂದು ಸೈಟ್ ತಗೊಟ್ಬಿಟ್ಟು ಅವ್ರಿಗೊಂದು ಮನೆ ಕಟ್ಕೊಡಿ ಅದರಲ್ಲಿ ಅಂತ ಹೇಳಿದ್ರು. ಆಮೇಲೆ ಆಯಿತು ಅಂದ್ಬಿಟ್ಟಿದ್ದೆ ಅವರು. ಇನ್ನು ಮಿಕ್ಕಿದ್ದು ನಾನು ಅಷ್ಟೋ ದುಡ್ಡು ಕೊಡ್ತೀನಿ, ಪಿಕ್ಚರ್ ಬಂದ್ಬಿಡ್ಲಿ ಅಂತ. ಪಿಕ್ಚರ್ ಬಂದಿದ್ದಾಯ್ತು, ಪಿಕ್ಚರ್ ಓಡಿದ್ದಾಯಿತು. ಅದೇನು ಮಾಡ್ಕೊಂಡ್ರೆ ಯಾರು ಕೇಳೋರೇ ಇಲ್ಲ. ಇವರು ಅಂಬರೀಷ್ ತಿರೋದ್ರಲ್ಲ ನಮ್ಗೆ ಹೇಳಿದವರು, ನಮ್ಮನ್ನು ಕರ್ಸಿ ಕೇಳಿದ್ರು, ನೀನು ಕಂಪ್ಲೇಂಟ್ ಕೊಡಬೇಡ, ನೀನು ಕೇಸ್ ಹಾಕೋಕೆ ಹೋಗ್ಬೇಡ ಅಂತ. ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಅವ್ರು ಸತ್ರು. ನಾವು ಯಾರನ್ನ ಕೇಳೋದು? ಅಷ್ಟೊತ್ತಿಗೆ ಹೋಗೋಷ್ಟರಲ್ಲಿ ಚೇಂಬರಲ್ಲಿ ಇವರು ಸಾರೆಗೊಂದವ್ರು ಇಳಿದ್ಬಿಟ್ರು, ಬೇರೆ ಕೂತಿದ್ದಾರೆ. ಓ, ನಿಮ್ಗೇನು ಬರಲಿಲ್ವಾ? ಅದೇ ಒಂದು 20 ಲಕ್ಷ ಕೊಟ್ಟರು. ಯಾರು? ಸುಂದರ್ ಪಿ ಗೌಡ 20 ಲಕ್ಷ ಕೊಟ್ಟರು. ಇನ್ನು ಮಿಕ್ಕಿದ್ದು ಕೊಡ್ತೀನಿ ಅಂದರು, ಅವ್ರು ಕೊಡಲಿಲ್ಲ. ಸೈಟ್ ತಗೊಡ್ತೀನಿ ಅಂದರು, ಅದು ಕೊಟ್ಟಿಲ್ಲ. ಅದಕ್ಕೆ ಹೋಗಿ ನಾನು ಇವಾಗ ನಮಗೆ ಪರಿಹಾರ ಕೊಡಿ, ನಮ್ಮ ಹುಡುಗ ಈ ಥರ ದುಡ್ದು ನಮ್ಮನ್ನು ಸಾಕ್ತಾ ಇದ್ದ, ಹಿಂಗೆ ಆಗೋಯ್ತು ನಮ್ಮ ಹುಡುಗ ಹೋದ್ಮೇಲೆ ಅಂದ್ಬಿಟ್ಟು ನಾನು ಅದು ಪರಿಹಾರ ಕೇಳೋದಕ್ಕೆ ಕೇಸ್ ಹಾಕಿದ್ದೆ. ಎಷ್ಟು ವರ್ಷ ಆಯಿತು? 9 ವರ್ಷ ಆಯಿತು. 9 ವರ್ಷ ಆಯಿತು. ಇನ್ನೂ ಮುಗ್ದಿಲ್ಲ ಕೇಸು? 9 ವರ್ಷ ಆಯಿತು. ಯಾವ ಮುಗೀತೆ? ಯಾರಿಗೆ ಗೊತ್ತು ಎಷ್ಟು ದಿನಕ್ಕೆ ಅಂತ ನಾವು ಹೆಂಗೆ ಹೇಳೋಕ್ಕಾಗತ್ತೆ? ಮೊನ್ನೆ ಹೋದ ತಿಂಗಳು 17ನೇ ತಾರೀಕಿತ್ತು, ಈಗ 2ನೇ ತಿಂಗಳು 28ನೇ ತಾರೀಕು ಬಂದೈತೆ. ಫೆಬ್ರವರಿ 28. 2 ತಿಂಗಳು ಬಿಟ್ಟು ಕೋರ್ಟ್ ಹೋಯ್ತಾ ಇರೋದು. ಈ ಲಾಯರ್ ಏನಂತಾರೆ? ಲಾಯರ್ ಏನು ಹೇಳಿದ್ರು ಬರ್ತಾಯಿದೆ, ನಿಮ್ಮನ್ನು ಇನ್ನೂ ಕರಿತಾನೆ ಇಲ್ಲ, ನಿಮ್ಮನ್ನು ಕರೆದಾಗ ನಾನು ಅದು ಪ್ರಸ್ತಾಪ ಮಾಡ್ತೀನಿ, ಪರಿಹಾರ ಕೊಡಿ ಅಂತ ನಾವು ಕೇಳಿರೋದು. ಇನ್ನು ಅದೆಲ್ಲ ನಾವು ಬಿಟ್ಬಿಟ್ವಿ. ಯಾವುದು ಅವನು ಯಾಕೆ ಸೇಫ್ಟಿ ಮಾಡಲಿಲ್ಲ ಅವೆಲ್ಲ ಬಿಟ್ಬಿಟ್ವಿ. ಅದೆಲ್ಲ ಬೇಡ ಅಂತ ಹೇಳಿದ್ರು ಅಂಬರೀಷ್ ಅವರು, ಬೇಡ ಅಂತ ಬಿಟ್ಬಿಟ್ವಿ. ಅವರು ಹೇಳ್ದಂಗೆ ನಾವು ಸುಮ್ಮನೆ ಆಗ್ಬಿಟ್ವಿ. ನಮ್ಗೆ ಪರಿಹಾರ ಕೊಡಿ, ನಮಗೆ ಇರೋದಕ್ಕೆ ಜೀವನಕ್ಕೆ ನಮಗೆ ಈ ಥರ ಪರಿಹಾರ ಕೊಡೋದಕ್ಕೆ ನೀವೇನ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕೇಸ್ ಹಾಕ್ಕೊಂಡಿದ್ದೀನಿ. ಆಗುತ್ತೆ ನಿಮ್ಮ ಕಡೆ? ಏನಾಗುತ್ತೋ ಅದು ಅವನಿಗೆ ಸೇರಬೇಕು. ಕೋರ್ಟು, ಲಾಯರ್ ಫೀಸು ಏನೋ ಅವ್ರದ್ದು ಏನೋ ಮಾಡಿಕೊಡ್ತಾ ಇದ್ದೀವಿ, ಕೋರ್ಟ್ ಫೀಸ್ ಎಲ್ಲ ಕೊಡ್ತಾ ಇದ್ದೀವಿ. ಹೋಗೋಣ. ಹಾಂ.